ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಎಲ್ಗ್ರಾಂಡೆ ಅಮೆರಿಕಾನೋ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ನಮ್ಮ ಎಲ್ಗ್ರಾಂಡೆ ಅಮೆರಿಕಾನೋ ಅವ್ರನ್ನ ಪೊಲೀಸ್ಗಳು ಒಂದು ಕೇಸಲ್ಲಿ ಅರೆಸ್ಟ್ ಮಾಡ್ತಾರೆ ಅಂಡ್ ಅವರ ಕೈಯಲ್ಲಿ ಫೈನ್ ನ ಕಟ್ಟಿಸ್ಕೊಂಡು ಅವರನ್ನ ರಿಲೀಸ್ ಮಾಡ್ತಾರೆ. ಅವರು ಅರೆಸ್ಟ್ ಆದಂತಹ ಟೈಮಲ್ಲಿ ಮೆಕ್ಸಿಕೋದಲ್ಲಿ ಯಾವುದೋ ಒಂದು ಇವೆಂಟ್ ನ ನಮ್ಮ ಎಲ್ಗ್ರಾಂಡೆ ಅಮೆರಿಕಾನೋ ಅವರು ಅಟೆಂಡ್ ಮಾಡಬೇಕಾಗಿರುತ್ತೆ. ಬಟ್ ಮೆಕ್ಸಿಕೋದಲ್ಲಿ ಆ ಒಂದು ಇವೆಂಟ್ ನ ಕ್ಯಾನ್ಸಲ್ ಮಾಡಲಾಗುತ್ತೆ. ಅದಾದ್ಮೇಲೆ ನಮ್ಮ ಎಲ್ಗ್ರಾಂಡೆ ಅಮೆರಿಕಾನೋ ಅವರು ವಾಪಸ್ ರಿಲೀಸ್ ಆದಾಗ ಆ ಒಂದು ಇವೆಂಟ್ ನ ಮತ್ತೊಮ್ಮೆ ಏರ್ಪಾಡು ಮಾಡಲಾಗುತ್ತೆ ಅಂಡ್ ಈಗ ಆ ಒಂದು ಇವೆಂಟ್ ನಿಜವಾಗ್ಲೂ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬೇಕು. ಅಷ್ಟೇ ಅಲ್ಲ ಗಾಯ್ಸ್, ಅವರ ಪಾಸ್ಟ್ ಏನಿದೆ ಅಂದ್ರೆ ಈಗ ತಾನೇ ಅವರು ಅರೆಸ್ಟ್ ಆಗಿ ಬಂದಿದ್ದಾರೆ ಅಂತ ಅಲ್ಲಿನ ಜನಗಳು ಎಲ್ಗ್ರಾಂಡೆ ಅಮೆರಿಕಾನೋ ಅವರಿಗೆ ಯಾವುದೇ ರೀತಿಯ ಹೇಟ್ ನ ತೋರಿಸಲಿಲ್ಲ, ಬದಲಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಅಂಡ್ ಅದನ್ನ ನೋಡಿ ನಮ್ಮ ಎಲ್ಗ್ರಾಂಡೆ ಅಮೆರಿಕಾನೋ ಎ ನಮ್ಮ ಲುಡ್ವಿಗ್ ಕೈಸರ್ ಅವರ ಕಣ್ಣಲ್ಲಿ ಕಣ್ಣೀರ್ ಕೂಡ ಬರುತ್ತೆ. ನಿಜವಾಗ್ಲೂ ಅವರ ಕರಿಯರ್ ನ ನೋಡ್ತಾ ಇದ್ದಾರೆ. ರೀಸೆಂಟ್ ಆಗಿ ಹುಡುಗಿ ಬಿಟ್ಟೋದ್ಲು, ಈಗ ಇನ್ನೊಬ್ರು ಹುಡುಗಿ ಜೊತೆ ಇದ್ದಾರೆ. ಅದನ್ನ ಸ್ವಲ್ಪ ಸೈಡ್ಗೆ ಇಟ್ರೆ ಅವರ ಬುಕ್ಕಿಂಗ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಗಂತರ್ ಅವರ ಸೈಡ್ ಕಿಕ್ ಆಗಿ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ರು. ಅದಾದ್ಮೇಲೆ ಅವರನ್ನು ಅದರಿಂದ ದೂರ ಮಾಡಲಾಯಿತು. ಇನ್ನೇನು ಅವರ ಕರಿಯರ್ ಮುಗ್ದೋಯ್ತು ಅನ್ನೋ ಅಷ್ಟರಲ್ಲಿ ನಮ್ಮ ಚಾಡ್ ಗೇಬಲ್ ಅವರಿಗೆ ಇಂಜುರಿ ಆಗುತ್ತೆ ಅಂಡ್ ಎಲ್ಗ್ರಾಂಡೆ ಅಮೆರಿಕಾನೋ ಅನ್ನೋ ಒಂದು ಕ್ಯಾರೆಕ್ಟರ್ ನ ಲುಡ್ವಿಗ್ ಕೈಸರ್ ಅವರು ಪ್ಲೇ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರ ಕರಿಯರ್ ಮತ್ತೊಮ್ಮೆ ಅಪ್ ಆಗಿದೆ ಅಂತಾನೆ ಹೇಳ್ಬೇಕು. ಒಂದೇ ಒಂದು ಇಂಜುರಿಯಿಂದ ಒಬ್ಬ ವ್ಯಕ್ತಿಯ ಕರಿಯರ್ ನಿಜವಾಗ್ಲೂ ಅದ್ಭುತವಾಗಿದೆ. ಇಲ್ಲ ಅಂತಿದ್ರೆ ನಮ್ಮ ಲುಡ್ವಿಗ್ ಕೈಸರ್ ಅವರು ಇಷ್ಟೊತ್ತಿಗೆ ರಿಲೀಸ್ ಆದ್ರಲ್ಲ, ಆ ಸೂಪರ್ ಸ್ಟಾರ್ಸ್ ಗಳ ಜೊತೆನೆ ರಿಲೀಸ್ ಆಗೋರು. ನೋಡ್ಬೇಕು ಗಾಯ್ಸ್, ಒಂದು ಬಿಗ್ಗೆಸ್ಟ್ ಮ್ಯಾಚ್, ಮಾಸ್ಕ್ ವರ್ಸಸ್ ಮಾಸ್ಕ್ ಮ್ಯಾಚ್ ನಮಗೆ ಇನ್ನೇನ್ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ಇದನ್ನ ನಾನಂತೂ ರಸಲ್ ಮೇನಿಯಾ ಕ್ಯಾಲಿಬರ್ ಮ್ಯಾಚ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನೇನಾದ್ರೂ ಡಬ್ಲ್ಯೂ ಅವರು ಟ್ರಿಪಲ್ ಎ ಅಲ್ಲಿ ಬುಕ್ ಮಾಡ್ದಲೆ ಮೈನ್ ರಾಸ್ಟರ್ ಅಲ್ಲೇ ಬುಕ್ ಮಾಡಿದ್ರೆ ಗುರು ಸ್ಮ್ಯಾಕ್ ಡೌನ್ಗೂ ಹಾಕ್ಬೋದಿತ್ತಲ್ಲ ಗುರು, ಸ್ಮ್ಯಾಕ್ ಡೌನ್ ಇಷ್ಟೊಂದು ಬೋರಿಂಗ್ ಆಗ್ತಾ ಇತ್ತಲ್ಲ, ಅದಾದ್ರೂ ತಪ್ಪು ಹೋಗೋದು ಗುರು, ಇದಕ್ಕಾದ್ರೂ ನಾವು ಸ್ಮ್ಯಾಕ್ ಡೌನ್ ನ ಪ್ರತಿ ವಾರ ಟ್ಯೂನ್ ಮಾಡಬೇಕು ಅಂತ ಅನ್ಸೋದು. ಬಟ್ ಡಬ್ಲ್ಯೂ ಅವರು ಟ್ರಿಪಲ್ ಎಗೆ ಈ ಒಂದು ಅದ್ಭುತವಾದ ಫ್ಯೂಡ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳಬೇಕು. ಸದ್ಯಕ್ಕೆ ನಮ್ಮ ಎಲ್ಗ್ರಾಂಡೆ ಅಮೆರಿಕಾನೋ ಎ ಲುಡ್ವಿಗ್ ಕೈಸರ್ ಅವರು ಮೆಕ್ಸಿಕೋದಲ್ಲಿ ಮೆಕ್ಸಿಕೋ ಜನ ಕೊಟ್ಟಂತಹ ಸಪೋರ್ಟ್ ನ ನೋಡಿ ಅವರ ಕಣ್ಣಲ್ಲಿ ನಿಜವಾಗ್ಲೂ ಕೂಡ ಕಣ್ಣೀರ್ ಬಂತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಈತನ್ ಪೇಜ್ ಅವರ ಬಗ್ಗೆ. ಲಿಟ್ರಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ಎಲ್ಲರೂ ಕೂಡ ನಮ್ಮ ಈತನ್ ಪೇಜ್ ಅವ್ರನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದಾರಂತೆ. ಅಂದ್ರೆ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ನಮ್ಮ ಈತನ್ ಪೇಜ್ ಅವರು ಅದ್ಭುತವಾದ ನಡವಳಿಕೆನ ತೋರಿಸ್ತಾ ಇದಾರಂತೆ. ಅಂದ್ರೆ ಎಲ್ಲರ ಹತ್ರಕ್ಕೂ ಹೋಗಿ ಮಾತಾಡೋದು, ಎಕ್ಸ್ಪೀರಿಯನ್ಸ್ ನ ತಗೊಳ್ಳೋದು, ಯಾವ ತರ ನಾನು ನನ್ನ ಕಾರ್ಯನ ಸರಿ ಮಾಡ್ಕೋಬಹುದು, ನನ್ನನ್ನು ನಾನು ಯಾವ ರೀತಿ ಬೆಟರ್ ಮಾಡ್ಕೋಬಹುದು ಅಂತ ಅವರು ತನ್ನ ಸೆಗ್ಮೆಂಟ್ ಅಥವಾ ಮ್ಯಾಚ್ ಮುಗಿದ ಕೂಡಲೇ ಮನೆಗೆ ಹೋಗ್ದಲೆ ಕಂಪ್ಲೀಟ್ ಬ್ಯಾಕ್ ಸ್ಟೇಜ್ ಅಲ್ಲಿ ಇದ್ದು ಆ ಒಂದು ಕೆಲಸನ ಕಲಿತಾ ಇದ್ದಾರಂತೆ. ಅಂಡ್ ಇದರಿಂದ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಈತನ್ ಪೇಜ್ ಅವರಿಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಎಲ್ಲರೂ. ಅಂಡ್ ಅದರಿಂದನೇ ಅವರಿಗೆ ಟ್ರಿಪಲ್ ಎ ಯಲ್ಲೂ ಕೂಡ ಒಳ್ಳೆ ಬುಕ್ಕಿಂಗ್ ಸಿಕ್ತು, NXT ಯಲ್ಲೂ ಕೂಡ ಒಳ್ಳೆ ಬುಕ್ಕಿಂಗ್ ಸಿಕ್ತು ಅಂಡ್ ಈಗ ಮೈನ್ ರಾಸ್ಟರ್ ಅಲ್ಲೂ ಕೂಡ ಒಳ್ಳೆ ಬುಕ್ಕಿಂಗ್ ಸಿಗುತ್ತೆ ಅಂತ ನಮ್ಮ ರೆಸ್ಸಲ್ ವುಡ್ಸ್ ಅವರು ಅಪ್ಡೇಟ್ ನ ತಿಳಿಸಿದ್ದಾರೆ. ಸೊ ಒಳ್ಳೆ ಬುಕ್ಕಿಂಗ್ ಸಿಕ್ಕರೆ ನಮಗೂ ಕೂಡ ಖುಷಿ ಆಗುತ್ತೆ. ಈ ಒಂದು ವಿಡಿಯೋನ ನಾನು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಗಿಂತ ಮುಂಚೆ ಮಾಡ್ತಾ ಇದ್ದೀನಿ. ಸೊ ನಾಳೆ ಅವರು ಚಾಂಪಿಯನ್ಶಿಪ್ ನ ಗೆಲ್ಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ CM ಪಂಕ್ ಅವರ ಬಗ್ಗೆ. ರಸಲ್ ಮೇನಿಯಾ ಮುಗಿದ ಮೇಲಿಂದ ನಮ್ಮ CM ಪಂಕ್ ಅವರು ನಮಗೆ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಅಫ್ಕೋರ್ಸ್ ಒಂದು ಮಂಡೇ ನೈಟ್ ರೋ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಅದಾದ್ಮೇಲೆ ಇಲ್ಲಿವರೆಗೂ ಕೂಡ ನಮ್ಮ CM ಪಂಕ್ ಅವರು ನಮಗೆ ಮಂಡೇ ನೈಟ್ ರೋ ಹಾಗೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಅಂಡ್ ಸಮ್ಮರ್ ಸ್ಲಾಮ್ ಅಷ್ಟೊತ್ತಿಗೆ ನಮ್ಮ CM ಪಂಕ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಯಾಕೆ ಅವರು ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ ಅಂದ್ರೆ CM ಪಂಕ್ ಅವ್ರಿಗೋಸ್ಕರ ಡಬ್ಲ್ಯೂ ಬಳಿ ಯಾವುದೇ ರೀತಿಯ ಕ್ರಿಯೇಟಿವ್ ಪ್ಲಾನ್ ಇಲ್ಲ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಸದ್ಯಕ್ಕೆ ಈಗ ಡಬ್ಲ್ಯೂ ಅವರು CM ಪಂಕ್ ಅವ್ರಿಗೋಸ್ಕರ ಹೊಸ ಕ್ರಿಯೇಟಿವ್ ಪ್ಲಾನ್ಸ್ ನ ರೆಡಿ ಮಾಡ್ಕೋತಾ ಇದಾರಂತೆ. ನಮ್ಮ CM ಪಂಕ್ ಅವ್ರಿಗೋಸ್ಕರ ಹೊಸ ಪ್ಲಾನ್ ಹಾಗೆ ಹೊಸ ಡೈರೆಕ್ಷನ್ ನ ಡಬ್ಲ್ಯೂ ಅವರು ಈಗ ರೆಡಿ ಮಾಡ್ಕೋತಾ ಇದ್ದಾರೆ. ಅಂಡ್ ನಮ್ಮ ಗಂತರ್ ಅವ್ರನ್ನ ಸ್ಮ್ಯಾಕ್ ಡೌನ್ ಗೆ ಕಳಿಸಿ ಜೇಕೋಬ್ ಫಾಟೋ ಅವ್ರನ್ನ ಮಂಡೇ ನೈಟ್ ರೋ ಗೆ ಕರ್ಕೊಂಡು ಬಂದ್ರಲ್ಲ, ಆ ಒಂದು ಟೈಮ್ ಇಂದ ಡಬ್ಲ್ಯೂ ಅವರು CM ಪಂಕ್ ಅವರಿಗೆ ಹೊಸ ಸ್ಟೋರಿನ ಕ್ರಿಯೇಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಆ ಎರಡು ಚೇಂಜಸ್ ಇಂದಾನೆ ನಮ್ಮ CM ಪಂಕ್ ಅವರಿಗೆ ಯಾವುದೇ ರೀತಿಯ ಪ್ಲಾನ್ಸ್ ಇಲ್ದಂಗೆ ಆಗಿದ್ದು ಡಬ್ಲ್ಯೂ ಕಂಪನಿಯಲ್ಲಿ. ನೋಡೋಣ ಅವರ ರಿಟರ್ನ್ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂಡ್ ಅವರ ಪ್ಲಾನ್ ನ ಡಬ್ಲ್ಯೂ ಅವರು ಈ ಬಾರಿ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೋಡಿ ರೋಡ್ಸ್ ಅವರ ಫ್ರೆಂಡ್ಸ್ ಗಳ ಬಗ್ಗೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ರಸಲ್ ಮೇನಿಯಾ 40 ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವರ ಚಾಂಪಿಯನ್ಶಿಪ್ ಸ್ಟ್ರೀಕ್ ನ ಬ್ರೇಕ್ ಮಾಡಿ ಹೊಸ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಆದಾಗ ಅವರ ಕ್ಲೋಸ್ ಫ್ರೆಂಡ್ಸ್ ಗಳೆಲ್ಲ ಬರ್ತಾರೆ ಸೆಲೆಬ್ರೇಟ್ ಮಾಡೋದಕ್ಕೆ. ನಮ್ಮ ರ್ಯಾಂಡಿ ಓರ್ಟನ್, ಜೇ ಊಸೋ, ಸ್ಯಾಮಿ ಝೈನ್, ಜಾನ್ ಸಿನಾ, ಕೆವಿನ್ ಓವೆನ್ಸ್ ಎಲ್ಲರೂ ಕೂಡ ಬಂದು
ಕೋಡಿ ರೋಡ್ಸ್ ಅವ್ರನ್ನ ಲಿಫ್ಟ್ ಮಾಡಿ ಸೆಲೆಬ್ರೇಷನ್ ಅಲ್ಲಿ ಪಾಲ್ಗೊಳ್ತಾರೆ. ಅದಾದ್ಮೇಲೆ ಲಿಟ್ರಲಿ ಇವರೆಲ್ಲರೂ ಕೂಡ ಕೋಡಿ ರೋಡ್ಸ್ ಅವರ ಮೇಲೆ ಹೀಲ್ ಟರ್ನ್ ಆಗಿದ್ದಾರೆ, ಎಕ್ಸ್ಕ್ಲೂಡಿಂಗ್ ನಮ್ಮ ಜೇ ಊಸೋ. ನಮ್ಮ ಜೇ ಊಸೋ ಅವ್ರನ್ನ ಬಿಟ್ಟು ರ್ಯಾಂಡಿ ಓರ್ಟನ್, ಸ್ಯಾಮಿ ಝೈನ್, ಜಾನ್ ಸೀನಾ ಹಾಗೆ ಕೆವಿನ್ ಓವೆನ್ಸ್ ಎಲ್ಲರೂ ಕೂಡ ಕೋಡಿ ರೋಡ್ಸ್ ಅವರ ಮೇಲೆ ಹೀಲ್ ಟರ್ನ್ ಆಗಿದ್ದಾರೆ. ನಮ್ಮ ಸ್ಯಾಮಿ ಝೈನ್ ಅವರು ಈಗ ಟರ್ನ್ ಆಗ್ತಾ ಇದ್ದಾರೆ, ಇನ್ನು ಕೂಡ ಅಟ್ಯಾಕ್ ಮಾಡಿಲ್ಲ, ಬಟ್ ಸದ್ಯಕ್ಕೆ ಆದಷ್ಟು ಬೇಗ ಅವರು ಕೂಡ ಟರ್ನ್ ಆಗ್ತಾರೆ. ಸೊ ನಮ್ಮ ಜೇ ಊಸೋ ಅವ್ರನ್ನ ಬಿಟ್ಟು ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಕ್ಲೋಸ್ ಫ್ರೆಂಡ್ಸ್ ಗಳನ್ನೆಲ್ಲರನ್ನು ಕೂಡ ಕಳ್ಕೊತಾ ಇದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕ್ಲಾಶ್ ಇನ್ ಇಟಲಿ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ. ಮುಂದಿನ ತಿಂಗಳು 1ನೇ ತಾರೀಕು ನಮಗೆ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ 3 ಮ್ಯಾಚಸ್ ನ ಕನ್ಫರ್ಮ್ ಮಾಡಿದ್ದಾರೆ ಆನ್ ಪೇಪರ್ ಅಲ್ಲಿ. ಅಂಡ್ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ಮ್ಯಾಚ್ ಕೂಡ 100% ಈ ಒಂದು ಶೋ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಶೋನ ಮೇನ್ ಇವೆಂಟ್ ಅಲ್ಲಿ ಯಾವ ಮ್ಯಾಚ್ ನ ಡಬ್ಲ್ಯೂ ಅವರು ಮಾಡ್ತಾರೆ ಅಂತ ಸದ್ಯಕ್ಕೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ನೋಡೋದಕ್ಕೆ ಸಿಗ್ತಾ ಇದೆ. ಅದರಲ್ಲೂ ಕೂಡ ಸ್ಮ್ಯಾಕ್ ಡೌನ್ ನಲ್ಲಿ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಅವರ ಫ್ಯಾನ್ಸ್ ಗಳಿಗೆಲ್ಲ ಒಂದು ಮೂಮೆಂಟ್ ಅಲ್ಲಿ ಖುಷಿ ಕೊಟ್ಟು ಹಂಗೆ ಅದನ್ನೆಲ್ಲದನ್ನು ಕೂಡ ಕಿತ್ಕೊಬಿಟ್ರು ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಸ್ಮ್ಯಾಕ್ ಡೌನ್ ನಡಿಬೇಕಾದ್ರೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ, ಈ ಬಾರಿಯ ಕ್ಲಾಶ್ ಇನ್ ಇಟಲಿಯಲ್ಲೂ ಕೂಡ ಮೊದಲ 1 ಗಂಟೆ ESPN ಅಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಅಂತ. ರಸಲ್ ಮೇನಿಯಾ ಟೈಮ್ ಇಂದನೂ ಕೂಡ ನಾವು ನೋಡ್ಕೊಂಡು ಬರ್ತಾ ಇದೀವಿ. ರಸಲ್ ಮೇನಿಯಾನು ಕೂಡ ಫಸ್ಟ್ ಅವರ್ ESPN ಅಲ್ಲಿ ಟೆಲಿಕಾಸ್ಟ್ ಆಯ್ತು. ಅಂಡ್ ಬ್ಯಾಕ್ ಕ್ಲಾಶ್ ಅಲ್ಲೂ ಕೂಡ ಮೊದಲ 1 ಗಂಟೆ ESPN ಅಲ್ಲಿ ಟೆಲಿಕಾಸ್ಟ್ ಆಯ್ತು. ಅಂಡ್ ಅದೇ ರೀತಿ ಕ್ಲಾಶ್ ಇನ್ ಇಟಲಿಯಲ್ಲೂ ಕೂಡ ಮೊದಲ 1 ಗಂಟೆ ESPN ಅಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಅಂಡ್ ಆ ಒಂದು ವಿಚಾರನ ಅವರು ರೋಮನ್ ರೈನ್ಸ್ ಹಾಗೆ ಜೇಕೋಬ್ ಫಾಟು ಅವರ ನಡುವೆ ನಡೀತಾ ಇದೆಯಲ್ಲ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್, ಆ ಒಂದು ಗ್ರಾಫಿಕ್ ನ ಪೋಸ್ಟ್ ಮಾಡೋದ್ರ ಮುಖಾಂತರ ಅದ್ರ ಮೇಲ್ಗಡೆ ಬರ್ದಿರ್ತಾರೆ ಫಸ್ಟ್ ಅವರ್ ಆನ್ ESPN ಅಂತ. ಅಂಡ್ ಅದನ್ನ ನೋಡಿ ಎಲ್ಲರೂ ಕೂಡ ಅನ್ಕೋತಾರೆ, ಓಕೆ ರೋಮನ್ ರೈನ್ಸ್ ಹಾಗೆ ಜೇಕೋಬ್ ಫಾಟು ಅವರ ಮ್ಯಾಚ್ ಮೊದಲ 1 ಗಂಟೆಯಲ್ಲೇ ನೋಡೋದಕ್ಕೆ ಸಿಗುತ್ತೆ ಕ್ಲಾಶ್ ಇನ್ ಇಟಲಿಯಲ್ಲಿ. ಹಂಗಾದ್ರೆ 100% ಈ ಒಂದು ಮ್ಯಾಚ್ ಓಪನಿಂಗ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಕೋಡಿ ರೋಡ್ಸ್ ಹಾಗೆ ಗಂತರ್ ಅವರ ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಎಲ್ಲರೂ ಕೂಡ ಖುಷಿಯಾಗಿದ್ರು. ಕೋಡಿ ರೋಡ್ಸ್ ಅವರ ಫ್ಯಾನ್ಸ್ ಗಳಿಗೆಲ್ಲ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು, ಫೈನಲಿ ಮೈನ್ ಇವೆಂಟ್ ಅಲ್ಲಿ ಕೋಡಿ ರೋಡ್ಸ್ ಅವರು ಬರ್ತಾ ಇದಾರಲ್ಲ ಅಂತ. ಬಟ್ ಸಡನ್ ಆಗಿ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಹಾಗೆ ಗಂತರ್ ಅವರ ಮ್ಯಾಚ್ ಕಾರ್ಡ್ ಮೇಲೂ ಕೂಡ ಫಸ್ಟ್ ಅವರ್ ಆನ್ ESPN ಅಂತ ಬರೀತಾರೆ. ಅಷ್ಟೇ ಅಲ್ಲ, ರಿಯಾ ರಿಪ್ಲಿ ಹಾಗೆ ಜೇಡ್ ಕಾರ್ಗಿಲ್ ಅವರ ಮ್ಯಾಚ್ ಮೇಲೂ ಕೂಡ ಫಸ್ಟ್ ಅವರ್ ಆನ್ ESPN ಅಂತ ಬರೀತಾರೆ. ಅಂಡ್ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ಮ್ಯಾಚ್ ಮೇಲೂ ಕೂಡ ಹಂಗೆ ಇದನ್ನ ಬರೀತಾರೆ ಅಂತ ಹೇಳ್ಬೇಕು. ಇನ್ನೂ ಕೂಡ ಡಿಸೈಡ್ ಆಗಿಲ್ಲ ಯಾವ ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ಆಗುತ್ತೆ ಅಂತ. ನನ್ನ ಪ್ರಕಾರ ರೋಮನ್ ರೈನ್ಸ್ ಹಾಗೆ ಜೇಕೋಬ್ ಫಾಟು ಅವರ ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಚಾಂಪಿಯನ್ಶಿಪ್ ಆನ್ ದ ಲೈನ್ ಕೂಡ ಇದೆ. ಅದೇ ರೀತಿ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ಅನ್ನೋ ಒಂದು ಸ್ಟಿಪುಲೇಷನ್ ಕೂಡ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ಇಟ್ಟಿದ್ದಾರೆ. ಕೋಡಿ ರೋಡ್ಸ್ ಹಾಗೆ ಗಂತರ್ ಅವರ ಮ್ಯಾಚ್ ಕೂಡ ಇರಬಹುದು ಮೈನ್ ಇವೆಂಟ್ ಅಲ್ಲಿ, ಬಟ್ ಅಲ್ಲಿ ಡಬ್ಲ್ಯೂ ಅವರು ಶಾಕ್ ನ ಪುಲ್ ಮಾಡಬೇಕು ಅಂದ್ರೆ ಮಾತ್ರ, ಅಥವಾ ಆ ಕಡೆ ಅವ್ರಿಗೂ ಬೇಡ ಇವ್ರಿಗೂ ಬೇಡ ಅಂತ ಡಬ್ಲ್ಯೂ ಅವರು ಬಿಗ್ಗೆಸ್ಟ್ ರಿಮ್ಯಾಚ್ ಆದಂತಹ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ಮ್ಯಾಚ್ ನು ಕೂಡ ಕ್ಲಾಶ್ ಇನ್ ಇಟಲಿಯಲ್ಲಿ ಇಡೋರು. ನನ್ನ ಪ್ರಕಾರ ವಿನ್ಸ್ ಮಿಕ್ಮೆನ್ ಅವರು ಇದ್ದಿದ್ರೆ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ಮ್ಯಾಚ್ ನ ಮೈನ್ ಇವೆಂಟ್ ಅಲ್ಲಿ ಕನ್ಸಿಡರ್ ಮಾಡೋರು ಅಂತ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಗೈಸ್ ಯಾವ ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ಇರುತ್ತೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.